ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಖಜಾನೆಯಿಂದ ವಜ್ರಖಚಿತ ವೈರಮುಡಿ ಆಭರಣವನ್ನು ಮೇಲುಕೋಟೆಗೆ ರವಾನಿಸಲಾಯಿತು. ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಖಜಾನೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳಾದ ಡಾ. ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ಶೋಭಾರಾಣಿ, ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ನೇತೃತ್ವದಲ್ಲಿ ಆಭರಣವನ್ನು ತೆರೆಯಲಾಯಿತು. ವಿಶೇಷ ಪೂಜೆ ಸಲ್ಲಿಸಿ ನಂತರ ವಜ್ರಖಚಿತ ವೈರಮುಡಿ ಆಭರಣವನ್ನು ಮೇಲುಕೋಟೆಗೆ ರವಾನಿಸಲಾಯಿತು. ವೈರಮುಡಿ ಆಭರಣ ತೆಗೆದುಕೊಂಡು ಹೋಗಲು ಮೈಸೂರಿನ ಪರಕಾಲ ಮಠದ ವಾಹನ ಆಗಮಿಸಿತ್ತು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇಗುಲದ ಸ್ಥಾನಿಕರಿಗೆ ಆಭರಣವನ್ನು ಹಸ್ತಾಂತರ ಮಾಡಲಾಯಿತು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇಗುಲದ ಮೊದಲನೇ ಸ್ಥಾನಿಕರಿಗೆ ಆಭರಣವನ್ನು ಹಸ್ತಾಂತರ ಮಾಡಲಾಯಿತು. ವೈರಮುಡಿ ಆಭರಣ ನೋಡಲು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾವಣೆಗೊಂಡಿದ್ದರು. ಸಾರ್ವಜನಿಕರಿಂದ ಪೂಜಾ ಕೈಂಕರ್ಯ ನಡೆದು ಕೆಲವೇ ಕ್ಷಣದಲ್ಲಿ ಮೇಲುಕೋಟೆಗೆ ಆಭರಣ ರವಾನೆಯಾಯಿತು. ಮಂಡ್ಯ ಖಜಾನೆಯಿಂದ ನೇರವಾಗಿ ನಗರದ ಲಕ್ಷ್ಮೀ ಜನಾರ್ದನ ದೇಗುಲಕ್ಕೆ ಆಭರಣವನ್ನು ಕೊಂಡೊಯ್ಯಲಾಯಿತು. ಅಲ್ಲಿಯೂ ಸಹ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆ ಸಲ್ಲಿಸಿದ ನಂತರ ಮೇಲುಕೋಟೆಗೆ ಆಭರಣ ರವಾನೆಯಾಯಿತು. ಮಾರ್ಗದುದ್ದಕ್ಕೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದಂಥ ಡಾ. ಕುಮಾರ ಉತ್ಸವದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದರ ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಎಸ್ಪಿ ಶೋಭಾರಾಣಿಯವರು ಕೂಡ ಮಾತನಾಡಿದರು.
ಪ್ರಸಿದ್ಧ ಶ್ರೀ ಚೆಲುವನಾರಾಯಣ ಸ್ವಾಮಿ ವೈರಮುಡಿ ಬ್ರಹ್ಮೋತ್ಸವದ ಅಂಗವಾಗಿ ಇವತ್ತು ದಿನಾಂಕ 28ನೇ ತಾರೀಕು ಶನಿವಾರ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಪೆಟ್ಟಿಗೆಯನ್ನು ವಿದ್ಯುಕ್ತವಾಗಿ ಮತ್ತು ಶಿಷ್ಟಾಚಾರದ ಪ್ರಕಾರ ಮತ್ತು ಸಾಂಪ್ರದಾಯಿಕವಾಗಿ ನಾವು 7 ಗಂಟೆಗೆ ಅದನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲಾಡಳಿತದ ವತಿಯಿಂದ ಅಧಿಕಾರಿಗಳು ಮತ್ತು ದೇವಸ್ಥಾನದ ಎಲ್ಲ ಇಲಾಖಾಧಿಕಾರಿಗಳು ಅರ್ಚಕರೊಂದಿಗೆ ವಾಹನದ ಮೂಲಕ ಇವತ್ತು ಪ್ರಾರಂಭ ಆಗಿದೆ. ಮತ್ತು ಏನು ನಿಗದಿಪಡಿಸಿದ ಸ್ಥಳಗಳಿರುತ್ತೆ ಆ ಸ್ಥಳಗಳ ಮೂಲಕನೇ ಈ ಒಂದು ಪೆಟ್ಟಿಗೆ ವೈರಮುಡಿಯವರ ಪೆಟ್ಟಿಗೆ ಸಂಜೆ 5 ಗಂಟೆಗೆ ಒಂದು ದೇವಸ್ಥಾನವನ್ನು ತಲುಪಲಿದೆ. ಬರುವಂಥ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಸುಮಾರು 140ಕ್ಕೂ ಹೆಚ್ಚು ಬಸ್ಗಳನ್ನು ವಿಶೇಷವಾಗಿ ವ್ಯವಸ್ಥೆ ಮಾಡಲಾಗಿದೆ. ಬರುವಂಥ ಭಕ್ತಾದಿಗಳಿಗೆ ಶೌಚಾಲಯದ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಭದ್ರತೆಯಲ್ಲಿ 2 ಅಡಿಷನಲ್ SP ಮತ್ತು 6 DYSP, 39 ಸರ್ಕಲ್ ಇನ್ಸ್ಪೆಕ್ಟರ್ಸ್ RPI ಮತ್ತು 97 PSI, 946 ಸ್ಟಾಫ್ ಸಿಬ್ಬಂದಿಗಳು ಮತ್ತು 2 QRT, 5 DR ಮತ್ತು 3 KSRPಯನ್ನು ನಿಯೋಜಿಸಲಾಗಿದೆ. ಈ ಪಾರ್ಕಿಂಗ್ ಪ್ಲೇಸಸಲ್ಲಿ 11 ಕಡೆಯಲ್ಲಿ 2 ವೀಲರ್ಸ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. 14 ಸ್ಥಳಗಳಲ್ಲಿ 4 ವೀಲರ್ ಅಂದರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ಖಜಾನೆಯಿಂದ ಪಾಂಡುಪುರಕ್ಕೆ ಆಗಮಿಸಿದ ವೈರಮುಡಿ ಕಿರೀಟಕ್ಕೆ ಭವ್ಯ ಸ್ವಾಗತ ದೊರೆಯಿತು. ಜಿಲ್ಲಾ ಖಜಾನೆಯಿಂದ ಪೊಲೀಸ್ ಭದ್ರತೆ ಮತ್ತು CC ಕ್ಯಾಮೆರಾ ನಿಗಾದೊಂದಿಗೆ ಮೇಲುಕೋಟೆಗೆ ತರಲಾಗಿದ್ದು, ದಾರಿಯುದ್ದಕ್ಕೂ ಭಕ್ತರು ಭಕ್ತಿಭಾವದಿಂದ ವಿಶೇಷ ಪೂಜೆ ಸಲ್ಲಿಸಿದರು. ಇಂದು ಮುಂಜಾನೆ ಜಿಲ್ಲಾ ಖಜಾನೆಯಿಂದ ಹೊರಟ ವೈರಮುಡಿ ಪೆಟ್ಟಿಗೆ ಇಂಡುವಾಳು, ಕೆಸೆಟ್ಟಹಳ್ಳಿ, ಬಾಬರನಕೊಪ್ಪಲು, ಶ್ರೀರಂಗಪಟ್ಟಣದ ಬನ್ನಿಮಂಟಪ, ಕಿರಂಗೂರು, ದರಸಕುಪ್ಪೆ, ಪಾಂಡುಪುರ, ಬನ್ನಘಟ್ಟ, ಕೆ. ಹೊಸೂರು ಸೇರಿದಂತೆ ವಿವಿಧ ಹಳ್ಳಿಗಳಲ್ಲಿ ಭದ್ರತಾ ವ್ಯವಸ್ಥೆಯೊಂದಿಗೆ ಮೇಲುಕೋಟೆಗೆ ತಲುಪಿತು. ಈ ವೇಳೆ ದಾರಿಯುದ್ದಕ್ಕೂ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿ ಮಜ್ಜಿಗೆ, ಕೋಸಂಬರಿ, ಪಾನಕವನ್ನು ಪ್ರಸಾದವಾಗಿ ವಿತರಿಸಿ ಭಕ್ತಿ ಭಾವ ಮೆರೆದರು. ಕೈ ತೆಗೆದು ಬನ್ನಿ ಸರ್, ಬೇಗ ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಸದಾಕಾಶ ಇಷ್ಟೊತ್ತಲ್ಲಿ ಫಸ್ಟ್ ಬನ್ನಿ ಬನ್ನಿ ಬೇಗ ಸಾಕು ಬರ್ರಿ ಜಗನಾರಾಯಣ ಸ್ವಾಮಿ ಗೋವಿಂದ ಸ್ವಾಮಿ ಗೋವಿಂದ ಗೋವಿಂದ ಗೋವಿಂದ. ಪಾಂಡುಪುರ ತಾಲೂಕು ಆಡಳಿತ ಹಾಗೂ ಪಟ್ಟಣದ ಸಿದ್ಧಿಮಂಟಪ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆಗಳು ನೆರವೇರಿಸಲಾಯಿತು. ವೈರಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಮೇಲುಕೋಟೆಯಲ್ಲಿ ಭಕ್ತರಿಗೆ ಸಮರ್ಪಕ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಕಲ್ಪಿಸಿದ್ದು, ದಾಸೋತ್ಸವದಲ್ಲಿ ಸೇರಿದಂತೆ ಅನೇಕ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. One sir.
ಭಕ್ತಾದಿಗಳು ಬಂದು ಹೋಗೋದಕ್ಕೆ ಒಂದು ವ್ಯವಸ್ಥಿತವಾದ ಚೇರ್ಗಳನ್ನು ಹಾಕ್ಸಿದ್ದೀವಿ, ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ. ಭಕ್ತಾದಿಗಳು ಬಂದು ಹೋಗೋದಕ್ಕೆ ಯಾವುದೇ ರೀತಿ ನೂಕುನುಗ್ಗಲಾಗಬಾರ್ದು, ಮತ್ತು ಯಾವುದೇ ಒಂದು ತೊಂದರೆ ಆಗದಂತೆ ಭಕ್ತಾದಿಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಳವಡಿಸಿ ವೈಭವದಿಂದ ನಡೀಲಿ ಅಂತ ಹೇಳಿ ಈ ಒಂದು ಟ್ರಸ್ಟ್ ಕ್ರಮ ಕೈಗೊಂಡಿದೆ. ಕಳೆದ ಬಾರಿಗೂ ಈ ಬಾರಿಗೂ ಹೆಚ್ಚಿನ ಜನಸಂಖ್ಯೆ ಸೇರಿದೆ. ಸಮಿತಿಗಳು ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಕುಳಿತುಕೊಳ್ಳೋದಕ್ಕೆ ಒಂದು ವಾತಾವರಣವನ್ನು ನಿರ್ಮಾಣ ಆಗಿದೆ. ಹಾಗೆ ಭಕ್ತಾದಿಗಳು ಪೂಜೆ ಪುರಸ್ಕಾರ ಸಲ್ಲಿಸೋದಕ್ಕೆ ಒಂದು ಸ್ಥಳಾವಕಾಶ ಉತ್ತಮವಾಗಿದೆ ಅಂತ ಹೇಳಿ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಪೂಜೆಯನ್ನು ಪುರಸ್ಕಾರವನ್ನು ನೆರವೇರಿಸ್ತಾರೆ. ಹಾಗೆ ನಮ್ಮ ಮೈಸೂರಿನ ಮಾಜಿ ಮೇಯರ್ ಅನಂತನವರು ಗಾಣಿಗತ್ತಿ ಜನಾಂಗದ ಸಂಘದ ಒಂದು ನಿಗಮದ ಮಂಡಳಿಯ ಅಧ್ಯಕ್ಷರನ್ನಾಗಿ ಶ್ರೀ ಸಿದ್ದರಾಮಯ್ಯನವರು ನೇಮಕ ಮಾಡಿಕೊಂಡಿದ್ದಾರೆ. ರಾಜ್ಯದ ಗಾಣಿಗ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಸ್ವಾಗತವನ್ನು ಕೋರಿ ಅವರಿಗೆ ಒಂದು ಗೌರವನ ಈ ಒಂದು ಸಿದ್ಧಿಮಠ ಟ್ರಸ್ಟ್ ವಂದಿಸಿದೆ. ಪಾಂಡವಪುರ ತಾಲೂಕು ಕಚೇರಿ ಬಳಿ ಸಾವಿರಾರು ಭಕ್ತರು ದರ್ಶನವನ್ನು ಪಡೆದರು. ಈ ಸಂದರ್ಭದಲ್ಲಿ ಮಂಡ್ಯ ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ, ಉಪ ತಹಶೀಲ್ದಾರ್ ಸಂತೋಷ್ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಭಾಗವಹಿಸಿದರು. ಮಂಡ್ಯ ನಗರದ ಕಲ್ಲಹಳ್ಳಿಯಿಂದ ಕೋಣನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮತ್ತು ತಾಲೂಕಿನ ಹೊಸಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡಗಣಿಗ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಮಂಡ್ಯ ನಗರದಿಂದ ಕೋಣನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿದೆ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದು, ಶಾಸಕರ ಅನುದಾನದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ಡಾಂಬರೀಕರಣ ಮಾಡಲು ಗುದ್ದಲಿ ಪೂಜೆ ಮಾಡಿದ್ದೇವೆ ಅಂತ ಹೇಳಿದರು. ತಾಲೂಕಿನ ಬಸರಳ್ಳಿ ಹೋಬಳಿಯ ಹೊಸಳ್ಳಿ ರಸ್ತೆಯನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಅಂತ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಗ್ರಾಮದ ಜನರ ಸಹಕಾರದೊಂದಿಗೆ ಕೋಣನಹಳ್ಳಿ ಗ್ರಾಮದ ಕೆರೆಯನ್ನು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಮುಂದಿನ 50 ವರ್ಷಕ್ಕೆ ವ್ಯವಸಾಯಕ್ಕೆ ಯಾವುದೇ ತೊಂದರೆ ಆಗದ ರೀತಿ ಅಭಿವೃದ್ಧಿ ಮಾಡುತ್ತೇನೆ. ಇದಲ್ಲದೆ ಗ್ರಾಮದ ಒಳಗೆ ಇರುವ ರಸ್ತೆಗೆ 25 ಲಕ್ಷ ಹಣ ಮಂಜೂರು ಮಾಡಿ ರಸ್ತೆಯನ್ನು ಡಾಂಬರೀಕರಣ ಮಾಡುತ್ತೇನೆ ಅಂತ ಹೇಳಿದರು. ಇದಲ್ಲದೆ ರಾಮ ಮಂದಿರಕ್ಕೂ ಕೂಡ 25 ಲಕ್ಷ ಹಣ ನೀಡುವುದಾಗಿ ತಿಳಿಸಿದರು. ಒಂದು ವಾರದಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಅದಲ್ಲದೆ ನಿಮ್ಮ ಕೆರೆ ಅಭಿವೃದ್ಧಿಗೆ 30 ಕೋಟಿ ಕೇಳಿದ್ದೀನಿ. ಈಗ 3 ಕೋಟಿ ಬಿಡುಗಡೆ ಆಗಿದೆ. ವಾಕಿಂಗ್ ಪಾತ್ ಫಸ್ಟ್ ಇದರಲ್ಲಿ ಮಾಡ್ತೀನಿ. 30 ಕೋಟಿ ಏನಾದ್ರು ರಿಲೀಸ್ ಆದರೆ ನೀರನ್ನ ಒಂದ್ಸರಿ ಎಲ್ಲ ಬಿಟ್ಬಿಟ್ಟು ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು. ಒಂದು ನಮ್ಮ ಬೆಳೆ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಕೆರೆ ಅಭಿವೃದ್ಧಿ ಆಗಲ್ಲ. ನೀವು ಸಹಕಾರ ಕೊಡ್ತೀರಾ ಅಂದರೆ 30 ಕೋಟಿ ರಿಲೀಸ್ ಮಾಡ್ಕೊಂಡು ಬರ್ತೀನಿ. 1 ವರ್ಷ ನೀರಿರಲ್ಲ, ನೀರೆಲ್ಲ ಬಿಡ್ತೀವಿ. ನೀರು ಬಿಟ್ಟು ಇದೆಲ್ಲ ತೆಗೆದು ಏನೋ ಹೂಳೆಲ್ಲ ತೆಗೆದು 50 ವರ್ಷಕ್ಕೆ ಮುಂದಕ್ಕೆ 50 ವರ್ಷ ಆಗಂಗಾಗತ್ತೆ. ಇಲ್ಲ ಬೇಡ ನಾವು ಹಿಂಗೆ ಇರಬೇಕು ಅಂದರೆ ನಾನು ಅದನ್ನು ರಿಲೀಸ್ ಮಾಡಿಸಲ್ಲ. ಬಟ್ ನಿಮಗೆ ಸೇರಿದ ಆಮೇಲೆ ಏನಾಗುತ್ತೆ, ಜನ ಜಗಳಕ್ಕೆ ಬಂದುಬಿಡ್ತಾರೆ. ನೀರು ನಮಗೆ ಹೊಲಕ್ಕೆ ಬೇಕು, 1 ವರ್ಷ ತಡ್ಕೋಬೇಕಾಗತ್ತೆ. ನೀವು ತಡ್ಕೊಳಕ್ಕೆ ರೆಡಿ ಇದ್ದೀರಾ ಅಂದರೆ 30 ಕೋಟಿ ಸರ್ಕಾರ ಕೊಡೋಕ್ಕೂ ರೆಡಿ ಇದೆ. ಇಡೀ ನೀರನ್ನ ಖಾಲಿ ಮಾಡಿ ಇದನ್ನು ಫುಲ್ ಅಭಿವೃದ್ಧಿ ಮಾಡಿ 50 ವರ್ಷಕ್ಕೆ ನಿಮ್ಗೆ ಯಾರಿಗೂ ತೊಂದರೆ ಆಗದಂಗೆ, ನಿಮ್ಮ ಗದ್ದೆಗಳಿಗೆ ತೊಂದರೆ ಆಗದಂಗೆ ಮಾಡಿಕೊಡ್ತೀನಿ. ಅದನ್ನೆಲ್ಲ ಇನ್ನೊಂದು ಸರಿ ಹಳ್ಳಿಗೆ ಬಂದು ನಾನು ನಿಮ್ಮ ಹತ್ರ ಸಭೆ ಮಾಡಿ ಎಲ್ಲರದ್ದು ಏನು ಮಾತಾಡ್ತಾರೆ ಕೇಳಿ ನಿಮ್ಮ ಅಭಿಪ್ರಾಯ ಪಡೆದು ಆಮೇಲೆ ನಾನು ಅದನ್ನು ಮೂವ್ ಮಾಡಿಸ್ತೀನಿ. ಈಗ ನಮ್ಮ ಮೂಡಾಯಿಂದ 2 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಅದರದ್ದು ಟೆಂಡರ್ ಆದರೆ ನೀಟಾಗಿ ಒಂದು ವಾಕಿಂಗ್ ಪಾತ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋ ಥರ ಮಾಡಿ ಕೊಡ್ತೀನಿ. ಇನ್ನೊಂದು ವಾರದಲ್ಲಿ ಈ ರಸ್ತೆ ಅಭಿವೃದ್ಧಿ ಆಗ್ತದೆ. ಈ ರಸ್ತೆ ನೋಡಿದ್ಮೇಲೆ ನನಗೆ ಬೇಜಾರಾಗಿದೆ. 25 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು 25 ಲಕ್ಷ ಬಿಡುಗಡೆ ಮಾಡ್ತೀನಿ. 50 ಲಕ್ಷ ಈ ರಸ್ತೆಗೆ ನಿಮ್ಗೆ ಇನ್ನೊಂದು ತಿಂಗಳಲ್ಲಿ, ಅವ್ರು 6 ತಿಂಗಳಂದ್ರು ಇನ್ನೊಂದು ತಿಂಗಳಲ್ಲಿ ಈ ರಸ್ತೆಗೆ ಮುಖ್ಯ ಕ್ಷೇತ್ರದಲ್ಲಿ ಈ ರೀತಿ ರಸ್ತೆಗಳು ಇರಬಾರ್ದು ಅನ್ನೋದು ನನ್ನ ಧ್ಯೇಯ. ಅದರಿಂದ ನೀವು ಕೇಳದೆ ಹೋಗಲಿ. ಈಗ ನಾನು ನೋಡಿದ್ದಕ್ಕೆ ಅದಕ್ಕೊಂದು ಮುಕ್ತಿ ಕೊಡೋಣ ಅಂತ ಡಿಸೈಡ್ ಮಾಡಿ ಇವರು 25 ಲಕ್ಷ ಕೇಳಿದ್ರು. 50 ಲಕ್ಷ SCP ವರ್ಕ್ನ ಬಿಡುಗಡೆ ಮಾಡ್ತೀನಿ. ಫಸ್ಟ್ 25 ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀನಿ. ನೆಕ್ಸ್ಟ್ ತಿಂಗಳಿಗೆ 25 ಬಿಡುಗಡೆ ಮಾಡಿ 50 ಲಕ್ಷದಲ್ಲಿ ರಸ್ತೆನ ಮಾಡಿಕೊಡ್ತೀನಿ. ಆಮೇಲೆ ರಾಮ ಮಂದಿರಕ್ಕೆ 3 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿದ್ದೀನಿ. ಈಗ ನೀವು
ಕೊಟ್ಟಿದ್ದ ತಕ್ಷಣ ಬಿಡುಗಡೆ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಮೂಡ ಮಾಧ್ಯಮ ನಿರ್ದೇಶಕ ಎಂ ಕೃಷ್ಣ, ವರದೇಗೌಡ, ಜಯರಾಮು, ಕಲ್ಲಹಳ್ಳಿ ಆನಂದ್, RPSM ನಿರ್ದೇಶಕರಾದ KC ರವೀಂದ್ರ, ಮಣಕನಹಳ್ಳಿ ಆನಂದ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ ಕೆಂಗಲಕೊಪ್ಪಲು ಗ್ರಾಮದಲ್ಲಿ ಶ್ರೀರಾಮ ಮಂದಿರ ಮತ್ತು ಅಶ್ವತ್ಥಕಟ್ಟೆ ಉದ್ಘಾಟನಾ ಸಮಾರಂಭ ನಡೆಯಿತು. ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿ ಗ್ರಾಮದಲ್ಲೂ ರಾಮ ಮಂದಿರ ನಿರ್ಮಾಣ ಮಾಡುವುದು ದೊಡ್ಡದಲ್ಲ. ಅವರ ಆದರ್ಶ ತತ್ವಗಳನ್ನು ನಾವು ಪರಿಪಾಲಿಸಬೇಕು. ರಾಮ ಲಕ್ಷ್ಮಣ ಸೇರಿದಂತೆ ಸೋದರತ್ವವನ್ನು ಬೆಳೆಸಿಕೊಂಡು ಸೀತೆಯ ಹಾಗೆ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಆಗ ಮಾತ್ರ ರಾಮನಿಗೆ ನಮ್ಮ ಭಕ್ತಿಯನ್ನು ಸಮರ್ಪಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಮ್ಮ ಜೀವನದಲ್ಲಿ 7 ಬೆಳೆಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದರೆ ರಾಮಾಯಣ ಗ್ರಂಥವನ್ನು ಒಂದು ಬಾರಿ ಪಠಿಸಬೇಕು. ಮನಸ್ಸಿಗೆ ತುಂಬ ಹಗುರವಾಗುತ್ತದೆ. ನಮ್ಮ ಹಿಂದುತ್ವ ಉಳಿಯಬೇಕಾದರೆ ಇಂದಿನ ಯುವ ಪೀಳಿಗೆಗೆ ಸಂಸ್ಕೃತಿವಂತರಾಗಬೇಕು ಅಂತ ಸ್ವಾಮಿ ತಿಳಿಸಿದರು. ರಾಮನವಮಿಯ ದರ್ಬಾರ್ ಸಂದೇಶವನ್ನು ಕೂಡ ಅವರು ಹೇಳಿದರು. ಅದರ ದಿನವೇ ರಾಂಪುರದಲ್ಲಿ ಕೆಂಗಲಕೊಪ್ಪಲಲ್ಲಿ ರಾಮ ಮಂದಿರನ ಉದ್ಘಾಟನೆ ಮಾಡಿದ್ದೀರ ಅಂತಂದ್ರೆ ನಿಮ್ಮ ಜೀವನ ಸಾರ್ಥಕತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಈ ಕೆಂಗಲಕೊಪ್ಪಲಿಗೆ ನನ್ನ ಕರೆದಾಗ ಇನ್ನೊಂದು ಮಾತು ಹೇಳಲಿಲ್ಲ, ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಈ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಶ್ರೀರಾಮನನ್ನ ಸ್ಮರಣೆ ಮಾಡ್ಕೊಳ್ತಾ ನಮ್ಮ ಆರಾಧ್ಯ ಗುರುವರಿಯ ಲಿಂಗ ಆದರೆ ಪರಿಶ್ರಮದಿಂದ ಮಾಡಿರುವಂಥದ್ದು ಬಹಳ ಸಂತೋಷ. ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ ಅಂತಂದ್ರೆ ರಾಮನ್ನ ಸ್ಮರಣೆ ಮಾಡಿಕೊಳ್ಳೋದೇ. ನಂತರ ಶ್ರೀಗಳಿಗೆ ರಾಮಮಂದಿರ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗೌತಮ ಕ್ಷೇತ್ರದ ಶ್ರೀ ಗಜಾನನ ಸ್ವಾಮೀಜಿ, ವೆಂಕಟೇಶ್, ಬಸವರಾಜು, ಮಂಜು, ಪ್ರಕಾಶ್, ಪಾಲಹಳ್ಳಿ ಚಂದ್ರಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ತಾಲೂಕಿನ ಸುಂಡಾಳಿ ಗ್ರಾಮದಲ್ಲಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾವೇರಿ ಕಲಾಂಜಲಿ 2026 ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ BG ಸಂಗಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ವೇದಿಕೆ ಕಾರ್ಯಕ್ರಮವನ್ನು ಖ್ಯಾತ ಚಿತ್ರನಟ ವಿನಯ್ ಗೌಡರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾಲೇಜಿನ ಕ್ಯಾಂಪಸ್ ಸೊಗಸಾಗಿದ್ದು ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವಂತೆ ಹೇಳಿದರು. ಮಕ್ಕಳು ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿ ಬದುಕಿನಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕು ಮತ್ತು ದೊಡ್ಡ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಳ್ಳಬೇಕು ಅಂತ ಹೇಳಿದರು. ಇಷ್ಟು ಚೆನ್ನಾಗಿರೋ ಕ್ಯಾಂಪಸ್ ಮಂಡ್ಯದಲ್ಲಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ಪ್ರೀತಮ್ ಒಂದು 15 ದಿವಸದಿಂದ ನನಗೆ ಕಾಲ್ ಮಾಡಿ ಈ ಥರ ಒಂದು ಕ್ಯಾಂಪಸ್ ಇದೆ, ಇದೊಂದು ಫಂಕ್ಷನ್ ನಡೀತಿದೆ, ಬನ್ನಿ ಅಂತ ತುಂಬ ಫೋನ್ ಮಾಡ್ತಾನೆ ಇದ್ರು. ಆ್ಯಂಡ್ ಐ ಆಮ್ ಗ್ಲಾಡ್ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿದ್ದು ಖುಷಿ ಆಯಿತು ನನಗೆ. ಆ್ಯಂಡ್ ಸಾಕಷ್ಟು ಕೇಳ್ಪಟ್ಟೆ ಸಂಗಮೇಶ್ವರ್ ಸರ್ ಕಡೆಯಿಂದ ನಿಮ್ಮ ಕಾಲೇಜ್ಗೆ ಫ್ರೀ ಬಸ್ಸಸ್ ಇದೆ. ಆ್ಯಂಡ್ you are doing a lot of things to promote your people. Support ಮಾಡಿ ನಿಮ್ಮ ಕಾಲೇಜ್ಗೆ, ನಿಮ್ಮ ಸ್ಟೂಡೆಂಟ್ಸ್ ಆಗಿ ನೀವು ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಯು ನೋ ವಾಟ್, ಒಳಗೆ ಬರ್ತಾ ಇರೋಂಗೆ ನನಗೆ ನನ್ನ ಕಾಲೇಜ್ ನಾಕ ಬಂತು. ನಿಮ್ಮ ವಯಸ್ಸಿನಲ್ಲಿದ್ದಾಗ ಎಲ್ಲರಿಗೂ ಒಂದು ಕನಸಿದ್ದೇ ಇರುತ್ತೆ, ಕಾಲೇಜ್ ಮುಗಿದ ತಕ್ಷಣ ಹಾಗಾಗಬೇಕು, ಹೀಗಾಗಬೇಕು, ಇದು ಅದು ಮತ್ತೊಂದು ಮಾಡಬೇಕು ಅಂತ. ಆ್ಯಂಡ್ ಐ ಗೆಸ್ ಯು ಶುಡ್ ಫಾಲೋ ಯುವರ್ ಡ್ರೀಮ್ಸ್. ಆ ಡ್ರೀಮ್ಸ್ನ ಫಾಲೋ ಮಾಡೋದಕ್ಕೆ 2 ವಿಷಯ ತುಂಬ ಇಂಪಾರ್ಟೆಂಟ್ ನನ್ನ ಲೈಫ್ನಲ್ಲಿ ನಾನು ಕಲಿತಿರೋದು. ಒಂದು ಆ್ಯಟಿಟ್ಯೂಡ್ ಅನ್ನೋದಿರಬೇಕು, ಇನ್ನೊಂದು ಹಠ ಅನ್ನೋದಿರಬೇಕು. ಹೀಗೆ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ, ತುಂಬ ಟೈಮ್ ತೊಗೊಳೋದಿಲ್ಲ, ವಾಯ್ಸ್ ಸಮಾಧಾನ. ಹೀಗೆ ನಮ್ಮ CID ಕಾಲೇಜಿಂದ ಒಬ್ಬ ಇಂಟರ್ವ್ಯೂಗೆ ಹೋಗ್ತಾನಂತೆ, ಆ್ಯಟಿಟ್ಯೂಡ್ ಬಗ್ಗೆ ಇದು ಕಥೆ. ಇಂಟರ್ವ್ಯೂ ಮಾಡೋವಾಗ ಕೇಳ್ತಾನಂತೆ, ಯಾವ ಕಾಲೇಜು? CID. ಎಲ್ಲಿ? ಮಂಡ್ಯ. ಮಂಡ್ಯದಿಂದ ಬಂದಿದ್ಯಾ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಏನೋ ಗೊತ್ತು ನಿಮಗೆ? ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಶ್ರೀಕಂಠಪ್ಪ, ಕಾಲೇಜಿನ ಕಾರ್ಯದರ್ಶಿಗಳಾದ ಡಾಕ್ಟರ್ CJ ಗಂಗಾಧರಗೌಡ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಮತ್ತು ವರ್ಗದವರು ಪಾಲ್ಗೊಂಡಿದ್ದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಮಂಡ್ಯದ ಪೇಟೆ ಬೀದಿಯಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮನವಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶ್ರೀರಾಮನವಮಿ ಅಂಗವಾಗಿ ರಾಮನಿಗೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಜರುಗಿದವು. ಮುಂಜಾನೆಯಿಂದ ಸಂಜೆವರೆಗೂ ಕೂಡ ವಿಶೇಷ ಅಲಂಕಾರ ಮತ್ತು ಪ್ರಾರ್ಥನೆಗಳು ಜರುಗಿದವು. ಬಂದ ಭಕ್ತರಿಗೆ ಪಾನಕ ಮಜ್ಜಿಗೆಯನ್ನು ವಿತರಿಸಲಾಯಿತು.
ನಮಸ್ತೆ. ಶ್ರೀರಾಮನವಮಿಯ ಪ್ರಯುಕ್ತ ಮಂಡ್ಯ ನಗರದ ಹಳೆಯ ನಗರದಲ್ಲಿ ಮನೆಕೆರೆ ಬೀದಿ ಹಾಗೂ ಪೇಟೆ ಬೀದಿಯ ನಿವಾಸಿಗಳ ಒಳಗೊಂಡಂತೆ 26ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ರಾಮನವಮಿಯ ಅದ್ದೂರಿಯಾಗಿ ಎಲ್ಲ ಜನತೆಯ ಸಾರ್ವಜನಿಕರ ಸಹಕಾರದಲ್ಲಿ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಈ ವಿಚಾರವಾಗಿ ಎಲ್ಲರಿಗೂ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಶ್ರೀರಾಮನವಮಿಯ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಇಲ್ಲಿನ ಶ್ರೀರಾಮನವಮಿಯ ಪ್ರಯುಕ್ತ ಪಾನಕ, ಮಜ್ಜಿಗೆ, ಕೋಸಂಬರಿ, ಗುಗ್ರಿ ಮತ್ತು ಯಾವುದೊಂದು ಅದೇ ಇದ್ರದ್ದು ಹೆಸರುಬೇಳೆ ಅಲ್ಲ ಪ್ರಸಾದ ವಿನಿಯೋಗ ಮತ್ತು ಈ ದಿನ ಗ್ಯಾಸಿನ ಅಭಾವ ಇರೋದ್ರಿಂದ ಅನ್ನದಾನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿಲ್ಲ. ಆದ್ದರಿಂದ ಮತ್ತೊಮ್ಮೆ ಶ್ರೀರಾಮ ಜಯಂತಿ ಅದ್ದೂರಿಯಾಗಿ ನಡೀಲಿ ಅಂತ ಮಂಡ್ಯ ನಗರದಲ್ಲಿ ಹಾಗೂ ನಾಡಿನಾದ್ಯಂತ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಶ್ ಮಾತನಾಡಿದರು. ಪ್ರತಿಯೊಬ್ಬರು ಕೂಡ ರಾಮನವಮಿ ಒಳ್ಳೆಯದಾಗಲಿ ಅಂತ ಅವರು ಶುಭ ಹಾರೈಸಿದರು. ಮಹಿಳೆಯರು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಿ ಸದೃಢ ಸ್ವಾಭಿಮಾನಿ ಜೀವನವನ್ನು ನಡೆಸಬೇಕು ಎಂದು ಸ್ಮಾರ್ಟ್ ಲೇಡೀಸ್ ಕ್ಲಬ್ ಅಧ್ಯಕ್ಷೆ ಸ್ಮಿತಾ ಹೇಳಿದರು. ಕೇರ್ಪೇಟೆ ಪಟ್ಟಣದ ಹೊರವಲಯದ ಕಾವೇರಿ ನದಿ ದಂಡೆಯಲ್ಲಿರುವ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ಮಾರ್ಟ್ ಲೇಡೀಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಪುರುಷರಿಗೆ ಸರಿಸಮಾನವಾಗಿ ಕೆಲಸ ಮಾಡುತ್ತಾ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡುತ್ತಾ ತಮ್ಮ ಕುಟುಂಬ ಮಾತ್ರವಲ್ಲದೆ ಇಡೀ ಸಮಾಜವನ್ನು ಮುನ್ನಡೆಸುತ್ತಿದ್ದಾರೆ ಅಂತ ಅವರು ಹೇಳಿದರು. ಮಹಿಳಾ ಹೋರಾಟಗಾರ್ತಿ ಲೋಲಾಕ್ಷಿ ಜಗದೀಶ್ ಅವರು ಮಾತನಾಡಿ, ಸ್ಮಾರ್ಟ್ ಲೇಡೀಸ್ ಕ್ಲಬ್ ವತಿಯಿಂದ ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಹೆಣ್ಣು ಮಕ್ಕಳ ಯೋಗಕ್ಷೇಮಕ್ಕೆ ಮತ್ತು ಆರೋಗ್ಯವಂತ ಸಮಾಜಕ್ಕೆ ಉತ್ತಮ ವೇದಿಕೆಯಾಗಿದೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹೆಣ್ಣು ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹೊಸ ಅಗ್ರಹಾರ ರತ್ನ, ಚೈತ್ರ, ಮೌನರಾಕ್ಷಿ, ಚಿತ್ರ, ಸೌಮ್ಯ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದ್ದರು.